ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಚೆನ್ನಾಗಿದ್ರೆ ನಾನು ಕೂಡ ತುಂಬ ಚೆನ್ನಾಗಿದ್ದೆ ನೋಡ್ರಿ. ಇವತ್ತು ನೋಡಿ ಫ್ರೆಂಡ್ಸ್, ನಾನು ಒಂದು ಟಿಪ್ಸ್ನೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೇನೆ. ಏನಪ್ಪ ಆ ಟಿಪ್ಸ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಷ್ಟರೊಳಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರ್ತೈತ್ರಿ. ಆನಂತರ ನನ್ನ ವಿಡಿಯೋನ ನೀವು ಕೊನೆ ತನಕ ನೋಡ್ತೀರಂತ ತುಂಬ ಭಾವಿಸಿದ್ದೀನಿ. ದಯವಿಟ್ಟು ನೋಡಿರಿ. ಇಷ್ಟವಾದ್ರೆ ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಶೇರು ಮಾಡಿರಿ. ನೋಡಿ ಫ್ರೆಂಡ್ಸ್, ಈ ಆಧುನಿಕ ಜಗತ್ತಿನಲ್ಲಿ ಏನಪ್ಪ ಜಾಸ್ತಿ ಒಂದು ಮನುಷ್ಯನಿಗೆ ಕಾಡ್ತಾ ಇದೆ ಅಂತಂದ್ರೆ ಒಂದು ಹೆಚ್ಚಿನ ತೂಕ. ಹೌದು, ನಮ್ಮ ತೂಕ ಹೆಚ್ಚಿಗೆ ಆಗೋದ್ರಿಂದ ಹಲವಾರು ಒಂದು ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಅದಕ್ಕೆ ಏನಪ್ಪ ಅಂತ ಹೇಳಿದೆ ಅಂದ್ರೆ ನಾವು ಉಪಯೋಗಿಸ್ತಕ್ಕಂಥ ಒಂದು ಫುಡ್ಗಳೇ ಕಾರಣ. ಹೌದು, ಇವಾಗ ಹೊರಗಿನ ಒಂದು ತಿಂಡಿಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಒಂದು ತೂಕವನ್ನು ನಾವು ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಆ ತೂಕ ಹೆಚ್ಚಿಗೆ ಆಗೋದ್ರಿಂದ ಹಲವಾರು ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಹಾಗಾಗಿ ಒಂದು ಸಿಂಪಲ್ ಆದ ಒಂದು ಯಾವ ರೀತಿ ನಾವು ತೂಕವನ್ನು ಕಡಿಮೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ ರೀ. ಇದನ್ನೇನು ನಾವು ಹೊರಗಡೆಯಿಂದ ಜಾಸ್ತಿ ದುಡ್ಡನ್ನು ಹಾಕಿ ತಗೊಬಂದು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೇಕಂತ ಏನೂ ಇಲ್ಲ. ನಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಒಂದು ತೂಕವನ್ನು ಕಡಿಮೆ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಮನೆಯಲ್ಲೇ ಇರ್ತಕ್ಕಂಥ ಕೆಲವು ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೋದು. ಇವತ್ತಿನ ಟಿಪ್ಸು ಇದೆ. ನಮ್ಮ ತೂಕವನ್ನು ನಾವು ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ರೀ. ಏನು ಬೇಡ, ನಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂಥ ಕೆಲವು ಪದಾರ್ಥಗಳು ಅಂದರೆ 5 ಮಸಾಲೆ ಪದಾರ್ಥಗಳನ್ನು ಒಂದು ಸೇವಿಸುವುದರ ಮುಖಾಂತರ ಸಲೀಸಾಗಿ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೋಬೋದ್ರಿ. ಇವು ಕೊಲೆಸ್ಟ್ರಾಲನ್ನು ಕರಗಿಸುವ ಒಂದು ಮಸಾಲೆ ಪದಾರ್ಥಗಳಾಗಿವೆ. ಹಾಗೂ ಚಯಾಪಚಯ ಕ್ರಿಯೆಯ ದರವನ್ನು ಹೆಚ್ಚಿಸ್ತದೆ ಹಾಗೂ ಜೀರ್ಣಕ್ರಿಯೆಯನ್ನು ಸುಧಾರಿಸ್ತೈತಿ. ಹಾಗಾದರೆ ಆ ಮಸಾಲೆ ಪದಾರ್ಥಗಳು ಯಾವ ಅಂತ ಹೇಳ್ತಾರೆ, ಬನ್ನಿ ನೋಡೋಣ. ಏನಪ್ಪ ಅಂತ ಹೇಳಿದೆ ಅಂದರೆ ಆ ಮಸಾಲೆ ಪದಾರ್ಥಗಳು ಮೊದಲನೇದಾಗಿ ಅರಿಶಿಣ, ಬೆಳ್ಳುಳ್ಳಿ, ದಾಲ್ಚಿನ್ನಿ ಪೌಡರು, ಕರಿಮೆಣಸು, ಶುಂಠಿ ಹಸಿದ್ರಾಗಲಿ ಒಂದು ಒಣಗಿದ ಪೌಡ್ರ್ ಆಗಲಿ, ನಾವು ಇವುಗಳನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೋದು. ಅದರ ಬಗ್ಗೆ ಒಂದು ವಿವರವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ಬನ್ನಿ ಫ್ರೆಂಡ್ಸ್, ನೋಡೋಣ ಏನಂತ ಹೇಳಿ. ನೋಡಿ ಫ್ರೆಂಡ್ಸ್, ನಮ್ಮ ತೂಕ ಹೆಚ್ಚಿಗೆ ಇದ್ದರೂ ಕೂಡ ನಮಗೆ ಒಂಥರ ಭಾರ ಅನಿಸುತ್ತೆ. ಕೂಡೋಕ್ಕಾಗಲ್ಲ, ನಿಂದ್ರೋಕ್ಕಾಗಲ್ಲ, ಎಲ್ಲಿ ಓಡಾಡೋಕ್ಕಾಗಲ್ಲ, ಅಷ್ಟೊಂದು ಒಂದು ಭಾರ ಅನಿಸುತ್ತೆ. ಆಮೇಲೆ ಸ್ವಲ್ಪ ದೂರ ನಡೆದಾದರೂ ಕೂಡ ನಮಗೆ ಒಂಥರ ಆಯಾಸ ಆಗುತ್ತೆ. ಆ ಒಂದು ತೂಕವನ್ನು ನಾವು ಈ ಒಂದು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡೆ ನಾವು ಒಂದು ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೋಬೋದು ರೀ. ನಿಮಗೆ ವೇಟ್ ಲಾಸ್ ಮಾಡೋಕ್ಕೆ ಟೆನ್ಷನ್ ಆಗ್ತಿದೆಯಾ? ಜಿಮ್ ವಾಕಿಂಗ್ ಹೋಗೋಕ್ಕೆ ಆಗ್ತಿಲ್ವಾ? ಟೆನ್ಷನ್ ಬೇಡ. ಅಡುಗೆ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಾವು ತೂಕ ಕಡಿಮೆ ಮಾಡ್ಕೋಬೋದು. ಅರಿಶಿಣ ನೋಡ್ರಿ ಫ್ರೆಂಡ್ಸ್, ಒಂದು ನೈಸರ್ಗಿಕ ಬೆಚ್ಚಗಾಗುವ ಗುಣ ಹೊಂದೈತ್ರಿ. ಅರಿಶಿಣವನ್ನು ನಮ್ಮ ಆಹಾರದಲ್ಲಿ ಸೇವಿಸೋದ್ರಿಂದ ನಮ್ಮ ತೂಕವನ್ನು ನಾವು ಸುಲಭವಾಗಿ ಕಡಿಮೆ ಮಾಡ್ಕೋಬೋದು. ರಾತ್ರಿ ಮಲಗೋ ಮುನ್ನ ಅರಿಶಿಣವನ್ನು ಹಾಲಿನಲ್ಲಿ ಹಾಕಿ ಕುಡಿಯೋದ್ರಿಂದ ಸುಲಭವಾಗಿ ತೂಕ ಕಡಿಮೆ ಆಗ್ತೈತ್ರಿ. ದಾಲ್ಚಿನ್ನಿ ನೋಡ್ರಿ, ಉರಿಯೂತದ ಗುಣಲಕ್ಷಣಗಳನ್ನು ಮತ್ತು ಉತ್ಕರ್ಷಣ ನಿರೋಧಕವನ್ನು ಹೊಂದೈತ್ರಿ. ಈ ದಾಲ್ಚಿನ್ನಿ ಸೇವನೆಯಿಂದನೂ ಕೂಡ ನಾವು ತೂಕವನ್ನು ತುಂಬ ಬೇಗ ಕಡಿಮೆ ಮಾಡ್ಕೋಬೋದ್ರಿ. ಬೆಳ್ಳುಳ್ಳಿ ನೋಡಿ ಫ್ರೆಂಡ್ಸ್, ಸದಾ ನಮ್ಮ ಅಡುಗೆ ಮನೆಗೆ ಸಿಗ್ತಕ್ಕಂಥ ಒಂದು ಪದಾರ್ಥ. ಇದು ಕಡಿಮೆ ಕ್ಯಾಲೋರಿಯನ್ನು ಹೊಂದಿರ್ತೈತಿ. ಹಂಗೆ ಇದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಕೂಡ ತುಂಬದಂಗೆ ಇರ್ತೈತ್ರಿ. ಜಾಸ್ತಿ ಊಟನೂ ಬೇಕನ್ಸಲ್ಲ. ಹಾಗಾಗಿ ಇದರಿಂದನೂ ಕೂಡ ನಾವು ಅತಿ ಬೇಗವಾಗಿ ತೂಕವನ್ನು ಕಡಿಮೆ ಮಾಡ್ಕೋಬೋದ್ರಿ ಇದರ ಸೇವನೆಯಿಂದ. ಇನ್ನು ಕಾಳು ಮೆಣಸು, ಇದು ರುಚಿಗೆ ಮಾತ್ರವಲ್ರಿ, ತೂಕ ಕಡಿಮೆನೂ ಮಾಡ್ತೈತಿ. ಹಂಗೆ ನಮ್ಮ ಹೊಟ್ಟೆಯ ಒಂದು ಕೊಬ್ಬಿನಾಂಶವನ್ನು ಕಡಿಮೆ ಮಾಡಿ ನಮ್ಮ ತೂಕವನ್ನು ಕಡಿಮೆ ಮಾಡ್ತೈತ್ರಿ. ಇನ್ನು ಶುಂಠಿ ನೋಡಿ ಫ್ರೆಂಡ್ಸ್, ಶುಂಠಿಯಲ್ಲಿ ಸಕ್ಕರೆಯನ್ನು ನಿಯಂತ್ರಿಸುವ ಒಂದು ಗುಣ ಐತ್ರಿ. ನಾವು ಅಡುಗೆಯಲ್ಲಿ ಶುಂಠಿಯನ್ನು ಬಳಸೋದ್ರಿಂದ ಸೂಪು, ಸಲಾಡು ಎಲ್ಲ ಪಲ್ಯಗಳಲ್ಲಿ ಉಪಯೋಗಿಸೋದ್ರಿಂದ ಇದರಿಂದ ಕೂಡ ನಾವು ತೂಕವನ್ನು ಬೇಗ ಕಡಿಮೆ ಮಾಡ್ಕೋಬೋದ್ರಿ. ಮಾಡ್ರಿ, ಮರೆಯದೆ ವಿಡಿಯೋವನ್ನು ಸ್ಕಿಟ್ ಮಾಡದೆ ಪೂರ್ತಿ ಕೊನೆವರೆಗೂ ನೋಡಿ. ಇದ್ರ ಬಗ್ಗೆ ಮಾಹಿತಿ ನಿಮಗೂ ಏನನ್ನೋದು ಇರುತ್ತೆ. ಅರ್ಧಂಬರ್ಧ ನೋಡಿದೆ ಅಂದ್ರೆ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಾಗೋದಿಲ್ಲ. ಹಾಗಾಗಿ ಪೂರ್ತಿ ವಿಡಿಯೋನ ಸ್ಕಿಟ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮೆಲ್ಲರ ಪ್ರೋತ್ಸಾಹ ನನ್ನ ಒಂದು ಬೆಳವಣಿಗೆಗೆ ಕಾರಣ ಆಗಲಿ. ಹಾಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ, ಪ್ರೀತಿ, ವಿಶ್ವಾಸ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ರೀ. ಧನ್ಯವಾದಗಳು.